ಬರುವಾಗ ಒಂದು ಲೋಟ ನೀರು ತೆಗೆದುಕೊಂಡು ಬಾ. ಏನ್ರಿ ನಿಮ್ಗಳು ಒಂದೇ ಸಮನೆ ಒದರ್ತಾ ಇದ್ರಲ್ಲ, ಅಬ್ಬಬ್ಬಾ ಒಳಗಡೆ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ನೀವು. ತೆಗೆದುಕೊಳ್ಳಿ ನೀರು. ಅಲ್ಲ ರೀ, ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವರು 2 ಗಂಟೆ ತಡವಾಗಿ ಬಂದಿದ್ರಲ್ಲ, ಯಾಕ್ರಿ? ಏನಾದ್ರೂ ಕೆಲಸ ಇತ್ತಾ? ಹೌದು ಕಣೆ, ಸ್ವಲ್ಪ ಕೆಲಸವಿತ್ತು. ಬರುವಾಗ ಪೊಲೀಸ್ನಲ್ಲಿ ಕೆಲಸವಿತ್ತು. ಏನು, ಪೊಲೀಸ್ ಸ್ಟೇಷನ್? ಯಾಕ್ರಿ, ಏನಾಯ್ತು? ಏ ಹುಚ್ಚಿ, ಗಾಬರಿ ಆಗಬೇಡ ಕಣೆ, ಅಂತದೇನೂ ಆಗಿಲ್ಲ. ಸ್ವಲ್ಪ ಪೊಲೀಸ್ನಲ್ಲಿ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ಭಾರತಿ ಇವತ್ತು ತನ್ನ ತಮ್ಮ ಊರಿಗೆ ಬರ್ತಿದ್ದಾನಂತೆ. ಫೋನ್ ಮಾಡಿದ್ದ. ಮನೆಯೆಲ್ಲ ಸ್ವಚ್ಛ ಮಾಡಿದ ತಾನೇ? ಹೌದು ರೀ, ಆದ್ರೆ ನನ್ನ ಮೈದನ ಈಗ ಹೋಗಿ 1 ತಿಂಗಳಾಯ್ತು. ಆಗ್ಲೇ ಮನೆಗೆ ಬರ್ತಾ ಇದ್ದನ. ಯಾಕ್ರಿ, ಏನಾದ್ರೂ ಆಯ್ತೆ? ಯಾಕೋ ನಂಗೂ ಗೊತ್ತಿಲ್ಲಪ್ಪ. ಅವ ಯಾವುದೋ ಒಂದು ಪ್ರಮುಖವಾದ ಕೆಲಸದ ಮೇಲೆ ಬರ್ತಿದ್ದಾನಂತೆ, ನನಗೂ ಕೂಡ ಗೊತ್ತಿಲ್ಲ. ಅವನ್ ಬಂದ್ಮೇಲೆ ಕೇಳಿದ್ರಾಯ್ತು. ನಾವು ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಹಾಡನ್ನಾದರೂ ಹಾಡ್ತೀಯಾ ಚೆನ್ನ? ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗ್ಲಿ. ಮುದ್ದಾಡೆಂದಿದೆ ಮಲ್ಲಿಗೆವೋ, ಮನಸ್ಸೇ ಎಂದಿದೆ ಸಂಪಿಗೆವೋ. ಮಲ್ಲಿಗೆಯ ಮೊದಲು ಸಂಪಿಗೆಯ, ಸಂಪಿಗೆಯ ಮೊದಲು ಮಲ್ಲಿಗೆಯ. ಮುದ್ದಾಡೆಂದಿದೆ ಮಲ್ಲಿಗೆವೋ, ಮನಸ್ಸೇ ಎಂದಿದೆ ಸಂಪಿಗೆವೋ. ಇಡಬೇಕೋ ಮನಸ್ಸು ಕೊಡಬೇಕೋ, ಕೊಡಬೇಕೋ ಮನಸ್ಸು ಇಡಬೇಕೋ. ಮಲ್ಲಿಗೆಯ ಮುಡಿದವಳ ಮೊದಲು ಮುಡಿಯಬೇಕು, ಮಡಲಿಗೆ ಪ್ರತಿದಿನವೋ ಮೊದಲಿರಬೇಕು. ಮನಸ್ಸಿನ ಮಹಲೊಳಗೆ ಮತನ ಮಡಿಯಬೇಕು. ಸುರತಿಯ ಪರಮಾನ ಹಿತಮಿತವಿರಬೇಕು. ಪ್ರಣಯ ಮಳೆಯ ತುಳುಕುವಾಗ ಮದನ ಮಳೆಯು ಏಕೆ? ತಡಿದು ಇಡಬೇಕೋ ಮನಸ್ಸು ಕೊಡಬೇಕೋ, ಕೊಡಬೇಕೋ ಮನಸ್ಸು ಇಡಬೇಕೋ. ಹಿಡಿಯಲಿ ಹಿಡಿಯುವ ನಡುವಿನಲ್ಲಿ ಬಳಕು ಬೀಸದಿರೋ, ತುಂಬಿದ ನಿಶೆಯೊಳಗೆ ಚಂದ್ರನ ತೂಗದಿರೋ. ಹೃದಯ ಮೇರುಗಿಳಿಗಳಲ್ಲಿ ಕರಗಬೇಕೀಗ. ಸಹಿಸಿಕೋ ಸಂಪಿಗೆ, ಮನಸ್ಸೇ ಎಂದಿದೆ ಸಂಪಿಗೆವೋ. ಇಡಬೇಕೋ ಮನಸ್ಸು ಕೊಡಬೇಕೋ. ಲಾ 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 ಲಾ. ಅಲ್ಲೋಡ್ರಿ, ಇತ್ತ ಕಡೆ
ಯಾರೋ ಬರ್ತಿರುವಂತೆ ಕಾಣ್ತಾ ಇದೆಯಲ್ಲ. ಹೌದಲ್ವಾ, ಯಾರಾಗಿರ್ಬೋದು ಅವರು? ಅಣ್ಣ ಅತ್ತಿಗೆ, ಯಾರೋ ನೀನು? ನನ್ನನ್ನು ಅಣ್ಣ ಅಂತ ಕರಿತಿದ್ದಿಲ್ಲ, ಯಾರೋ ನೀನು? ನಾನಣ್ಣ ನಿನ್ನ ತಮ್ಮ ಸೋಲ್ಜರ್ಸ್ ಹಾಕಿದ ಸಿಂಹ. ಯಾಕಣ್ಣ ನಿನ್ನ ತಮ್ಮ ನಿನಗೆ ಗುರುತು ಸಿಗಲಿಲ್ಲವೇ? ಮೈದುನ, ಭೈರ, ಏನಿದು ನಿನ್ನ ಹಳ್ಳಿ ವೇಷ? ಯಾಕೋ ಭೈರವ, ಏನಾಯ್ತು ನಿನಗೆ? ಈ ವೇಷದಲ್ಲಿ ಬಂದಿಯಲ್ಲ, ಇದೇನಪ್ಪ ಕೈಯಲ್ಲಿ ಕೊಡ್ಲಿ ಹಿಡಿದು ದಿಢೀರನೆ ಆಗಮನ ಈ ಕಡೆ? ಅಣ್ಣ, ನಾನು ಒಂದು ಮಹತ್ವವಾದ ಕೆಲಸದ ಮೇಲೆ ಬಂದಿದ್ದೇನೆ. ಅಣ್ಣ ಅತ್ತಿಗೆ, ನೀವೆಲ್ಲ ಹೇಗಿದ್ದೀರಾ? ನನಗೆ ಆಶೀರ್ವಾದ ಮಾಡಿ. ಮೈದುನ, ಮೈದುನ, ನಾವು ಚೆನ್ನಾಗಿದ್ದೀವಪ್ಪ. ಈ ನಿನ್ನ ವೇಷಭೂಷಣ ನೋಡಿ ನಿಜವಾಗ್ಲೂ ನನಗೆ ಗಾಬರಿ ಆಗಿಬಿಟ್ಟಿದ್ದೆ. ಇರ್ಲಿ, ಏನೇ ಆಗಲಿ, ಮನೆಗೆ ಬಂದಿದ್ದೀಯಾ, ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ. ಬಾ, ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟಕ್ಕೆ ರೆಡಿ ಮಾಡ್ತೀನಿ, ಊಟ ಮಾಡುವಂತೆ. ಅತ್ತಿಗೆ, ಊಟದಕ್ಕಿಂತ ಮುಂಚೆ ನಾನು ಬಂದ ಸಂತೋಷ ಸಂದರ್ಭದಲ್ಲಿ ಒಂದು ಹಾಡನ್ನು ಹಾಡಿ ಅತ್ತಿಗೆ. ಆಯ್ತಪ್ಪ, ನೀವು ಇಷ್ಟದಂತೆ ಆಗಲಿ. ನಮ್ಮ ಮನೆಯಲ್ಲಿ ದಿನವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ದಿನ ಸವಿಗೋಡಿದೋ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯಾದನು ನೋಡಿರಿ. ಹಾಡ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯಾದನು ನೋಡಿರಿ. ಈ ಕಣ್ಣುಗಳೇ ಕೊನೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೋಮಲೆ. ನಮ್ಮ ಮನೆಯಲ್ಲಿ ದಿನವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಲಾಲಲ 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 ಲಾಲಲ. ಮೈದ್ನ, ಬಾರಪ್ಪ, ಊಟ ಮಾಡುವಂತೆ. ಅತ್ತಿಗೆ, ನಾನು ಅಣ್ಣನ ಜೊತೆ ಸ್ವಲ್ಪ ಮಾತನಾಡೋದಿದೆ, ನೀವು ಊಟಕ್ಕೆ ರೆಡಿ ಮಾಡಿ, ನಾವು ನಂತರ ಬರ್ತೀವಿ. ಸರಿಯಪ್ಪ, ಬೇಗ ಬಂದ್ಬಿಡಿ. ಹಾ ಸಹೋದರ, ನನ್ನ ಹತ್ರ ಅಂತ ಕೆಲಸ ಏನಪ್ಪ ಅದು? ಅಣ್ಣ, ಮೊನ್ನೆ ದೆಹಲಿ ನಡೆದ ಉಗ್ರರ ಸಭೆಯಲ್ಲಿ ಉಗ್ರರು ದಾಳಿ ಮಾಡಿ ಸಾವಿರಾರು ಮುಗ್ಧ ಭಾರತೀಯರು ಸಾವಿಗೆ ಕಾರಣರಾಗಿದ್ದಾರೆ. ಆ ಕೇಸಿನ ತನಿಖೆಗೆ ಬಂದಿದ್ದೇನಣ್ಣ. ಅಲ್ಲಪ್ಪ ಸಹೋದರ, ದಾಳಿಯಾಗಿದ್ದು ದೆಹಲಿಯಲ್ಲಿ, ನೀನು ಈ ಊರಿಗೆ ಬಂದು ಏನ್ ಮಾಡ್ತೀಯಪ್ಪ? ಅಣ್ಣ, ದಾಳಿಯಾಗಿದ್ದು ದೆಹಲಿಯಲ್ಲೇ ನಿಜ, ಆದರೆ ಆ ಉಗ್ರರಿಗೆ ವೆಪನ್ಸ್ಗಳನ್ನು ಸಪ್ಲೈ ಮಾಡುವುದು ಇಲ್ಲಿಂದಲೇ ಅಂತೆ. ಅದಕ್ಕಾಗಿ ನಾನು ಸೈನಿಕನೆಂಬುದು ಗೊತ್ತಾಗದಂತೆ ಆ ಉಗ್ರರಿಗೆ ವೆಪನ್ಸ್ಗಳನ್ನು ಸಪ್ಲೈ ಮಾಡುತ್ತಿರುವ ಆ ದೇಶದ್ರೋಹಿಗಳನ್ನು ಕಂಡು ಹಿಡಿದು ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಈ ದೇಶಕ್ಕೆ ಅನ್ಯಾಯ ಮಾಡುತ್ತಿರುವ ಆ ದೇಶದ್ರೋಹಿಗಳನ್ನು ಈ ನನ್ನ ಹರಿತವಾದ ಪರಶುವಿನಿಂದ ಅವರ ರುಂಡ ಕತ್ತರಿಸಿ ಈ ನನ್ನ ತಾಯಿ ಭಾರತ ವಿಪಾದಕ್ಕೆ ರಕ್ತದರ್ಪಣ ಮಾಡ್ತೀನಣ್ಣ. ಹಾ ಸಹೋದರ, ನಾನು ಈಗ ತಾನ ಪೊಲೀಸ್ ಸ್ಟೇಷನ್ ಇಂದ ಬಂದೆ. ಅಲ್ಲಿ ಒಂದ್ ಸ್ವಲ್ಪ ಮಾಹಿತಿಗಳು ಸಿಕ್ಕವು. ಆ ಮಾಹಿತಿ ಹಿಂದೆ ಹೋದಾಗ ಈ ಊರಿನ ಧನ್ಯವಾದ ಕೈವಾಡಿದೆ ಅಂತ ಡೌಟ್ ಕೂಡ ಬಂತು. ಯಾರನ್ನ? ನನ್ನ ಮಗ. ಅವನ ರುಂಡವನ್ನು ಈಗಲೇ ಹರಣ ಪಾದಕ್ಕೆ ಪಾರ್ಸಲ್ ಮಾಡಿಬಿಡ್ತೀನಿ. ಹೇಳಣ್ಣ ಕಿರಾತಕ, ಯಾರನ್ನು? ಬೇಡಪ್ಪ ಭೈರವ, ಬೇಡ, ಈಗಾಗಲೇ ಬೇಡ.
ಮೊದಲು ಅವರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಮೊದಲು ಪತ್ತೆ ಹಚ್ಚಿ ನಂತರ ನಾನೇ ನಿನಗೆ ಹೇಳುತ್ತೇನೆ. ಆಮೇಲೆ ನೀನು ರಣಚಂಡಿ ಔದ್ಯ ನೀಡು. ಹಾ ಭೈರವ, ನೀನು ಬಂದು ಬಹಳ ಹೊತ್ತಾಯ್ತು, ಬಾರಕನು ಊಟ ಮಾಡೋಣ. ಆಯ್ತಣ್ಣ, ನಡಿ. ಲೇ ನಮ್ಮ ಖರಾಮ್ ನನ್ನ ಮಕ್ಕಳ, ನಮ್ಮ ದೇಶದಲ್ಲೇ ಇದ್ದುಕೊಂಡು ನಮ್ಮ ದೇಶದ ಅನ್ನವನ್ನೇ ತಿಂದು ಉಂಡ ಮಣಿಗೆ ದ್ರೋಹ ಬಗೆಯುವ ಹಲಕಾರಣ ಮಕ್ಕಳ, ನಿಮ್ಮ ರುಂಡವನ್ನು ಚಂಡಾಡಿ ನಿಮ್ಮ ದೇಹವನ್ನು ಇಂಚಿಂಚಾಗಿ ಕಡಿದು ನಿಮ್ಮ ರಕ್ತವನ್ನು ಈ ಭಾರತ ಮೇಪಾದಕ್ಕೆ ರಕ್ತದರ್ಪಣ ಮಾಡದಿದ್ದರೆ ನಾನು ಸೋಲ್ಜರ್ಸ್ ಹಾಕಿದ ಸಿಂಹ ಕಾಲ ಭೈರವನೇ ಅಲ್ಲ. ನಿಮ್ಮ ಪಾಲಿನ ಯಮನಾಗಿ ಬರ್ತಾ ಇದ್ದೀನಿ, ಕಾಲ ಭೈರವನಾಗಿ. ಗಡಗಡ ಗಡಗಡ ನಡಗಿಸು ರುದ್ರ ಹಂಗ ಚಂದ ರಗದೈತಿ, ಸುಳಿ ಸ್ವಲ್ಪ ಸುಮಾರೈತಿ, ಅನ್ನೋದು ಹೆಂಗ ಬಿಡತೈತಿ, ಸೊಕ್ಕೀಲಿ ನೀ ಮೇರೀತಿ, ಆದ್ರೂ ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡತೈತಿ. ರೊಕ್ಕ ಅಂತ ಯಾಕೆ ಸೈತಿ, ರೊಕ್ಕಿದ್ದವನ ಬೆನ್ನ ಹತ್ತಿ, ರೊಕ್ಕ ಅಂತ ಯಾಕೆ ಸೈತಿ, ರೊಕ್ಕಿದ್ದವನ ಬೆನ್ನ ಹತ್ತಿ. ಹಾನಿ ಮಾಡಿ ಹೇಳ್ತೀನಿ ಗೆಳತಿ, ನಿನ್ನ ಚಾಳಿ ಸೋಮಾರೈತಿ, ಅವನ ಕೂಡ ಇರು ಚಂದಂದ, ಇಲ್ಲಂದ್ರ ನೀನಿಂದರತಿ. ಇಷ್ಟೊತ್ತಿಗೆ ನನ್ನ ಗೆಳೆಯ ಅರುಣ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ ನನ್ನ ಅರುಣ್? ಓಹೋ, ಇಷ್ಟು ದಿನ ನನಗಿಂತ ಮೊದಲೇ ನನ್ನ ದಾರಿಯನ್ನು ಕಾಯ್ತಿದ್ದ. ಇವತ್ತು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಬಂದು ದಾರಿಯನ್ನು ಕಾಯ್ತಾ ಇದ್ದೆ. ಆದ್ರೆ ಇಷ್ಟೊತ್ತಾದ್ರೂ ಅವನು ಬರಲೇ ಇಲ್ವಲ್ಲ. ಚೇಜೆ ಇರಲಿ, ಇಷ್ಟಾದ್ರೂ ಅವನು ಪೊಲೀಸ್ ಅಧಿಕಾರಿ ಅಲ್ವಾ, ತುಂಬ ಒತ್ತಡ ಇರುತ್ತೆ. ಅವನು ಬರಲಿ, ಅವನು ಬರುವಷ್ಟರಲ್ಲಿ ಈ ಹೂದೋಟದಲ್ಲಿ ಕುಳಿತು ನಾನು ಅವನಿಗೋಸ್ಕರ ಕಾಯ್ತಾ ಇರ್ತೀನಿ. ಕಿವಿಗಂಡ ನಿನ್ನ ತಪ್ಪದ ನನ್ನ ಈ ಸುಂದರವಾದ ಹೂವಿನ ತೋಟದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಈ ಜಿಟ್ಟೆ ಅವಧಿರಬಹುದು. ಇವಳು ಇಂದ್ರಲೋಕದಿಂದ ಜಾರಿ ಬಂದ ರಂಬೆವು ರಹಸ್ಯವು. ಇವಳ ಮೈ ಮಾಟವನ್ನು ನೋಡಿ ನನ್ನ ಉಸಿರು ಗಟ್ಟಿಸಿ ಹೋಗಿದೆ. ಇವಳು ಇಂದ್ರಲೋಕದಿಂದ ಬಂದ ಇವಳ ಮೈ ಮಾಟವನ್ನು ನೋಡಿ ನನ್ನ ಉಸಿರು ಗಟ್ಟಿಸಿ ಹೋಗಿದೆ. ಇವಳ ಮೈ ಸುಖ ನಾನು ಇರಲೇಬೇಕು. ಈ ಅಂಜಲ್ಸ್ ನನ್ನವರಾಗಲೇಬೇಕು. ಹಲೋ ಮಿಸ್ ಅಂಜಲ್. ಹಲೋ ಹಲೋ ಮಿಸ್ಟರ್, ಸ್ವಲ್ಪ ಸರಿಯಾಗಿ ಮಾತನಾಡಿ. ಮರ್ಯಾದೆ ಮರ್ಯಾದೆ ಇರಲಿ. ಮರ್ಯಾದೆ ಇನ್ನೆಷ್ಟು ಮರ್ಯಾದೆ ಕೊಡಬೇಕು ನಿನಗೆ? ನಿನ್ನಂತ ಸುಂದರವಾದ ಜಿಟ್ಟೆಗಳಿಗೆ ಅಂಜಲ್ಸ್ ಅನ್ನೋದೇ ತಪ್ಪ. ಅದು ನಿನ್ನಂತ ಅಂಜಲ್ಸ್ ಗಳಿಗೆ ದೇವತೆ ಅನ್ನೋದೇ ತಪ್ಪ. ಹಲೋ ಮಿಸ್ಟರ್, ಪರಿಚಯ ಇಲ್ಲದವರನ್ನ ಮಾತನಾಡಿಸುವುದು ಶೋಭೆ ಅಲ್ಲ. ನೋಡಿ, ನೀವೇನು ನನ್ನ ಸ್ನೇಹಿತನೋ ಅಲ್ಲ ನನ್ನ ಸಂಬಂಧಿಕನೋ. ತುಂಬಾನೇ ನಿಮ್ ದಾರಿನ ನೀವು ನೋಡ್ಕೊಳ್ಳಿ. ನಿನ್ನ ಜೊತೆ ಸಂಬಂಧಗೊಳಿಸಬೇಕಂದರೆ ಧಾರಾಳವಾಗಿ ದಾರು ಮಾಡಿವೆ. ಆ ದಾರಿ ಉದ್ದಕ್ಕೆ ಹೂವಿನ ಆಸೆ ಮೆಲ್ಲಗೆ ಹೆಜ್ಜೆಯನ್ನು ಹಾಕುತ್ತ ಬಾರಿ ಈ ಕಟಾರಿ ಹೃದಯದ ಮಂದಿರದಲ್ಲಿ. ಮಿಸ್ಟರ್ ಕಟಾರಿ, ನೋಡಿ, ಬಾಯಿ ಬೇಗ ಹಿಡಿದು ಮಾತನಾಡು.
ಎಲಬಿಲ್ಲದ ನಾಲಿಗೆ ಅಂತ ಹರಿದು ಬಿಟ್ರೆ ಚೆನ್ನಾಗಿರೋದಿಲ್ಲ. ನೀನು ತಿಳಿದುಕೊಂಡಿರೋ ಹಾಗೆ ಹೆಣ್ಣು ನಾನಲ್ಲ. ನೋಡು, ಇವಳು ಸೈಲೆಂಟ್ ಆಗಿದ್ರೆ ಅಂಜಲಿ, ವೈಲೆಂಟ್ ಆಗಿದ್ರೆ ನಿನ್ನ ಪಾಲಿಗೆ ಶ್ರದ್ಧಾಂಜಲಿ. ಲೇ, ಯಾವ ಮೆಂಡನಿಗೋಸ್ಕರ ಕಾಯುತ್ತಿರುವೆ ನೀನು? ನನಗೆ ಶ್ರದ್ಧಾಂಜಲಿ ಮಾಡುತ್ತೀಯಾ? ಅದು ಎಂದಿಗೂ ಸಾಧ್ಯವಾಗಲ್ಲ ಮಾತು. ಸುಮ್ಮನೆ ನಾನು ನಿನ್ನ ಗಂಡಸ ಬರೋಕ್ಕಿಂತ ಮೊದಲು ಈ ಗಂಡಸನಿಗೆ ಅಪ್ಪಿ ತುರ್ತಿ ಪಡಿಸು ಬಾ. ಚಂಡ, ದೂರ ನಿಂತು ಮಾತನಾಡೋ ಚಾಂಡ ಅಲ್ಲ. ಏನಂದೆ? ಅಷ್ಟು ಕೆಟ್ಟದಾಗಿ ಮಾತನಾಡ್ತಿದ್ದಿಲ್ಲ. ನನ್ನ ಗೆಳೆಯನಿಗೆ ಮಿಂಡ ಗಿಂಡ ಎಂದಿದ್ಯಾದ್ರೆ ನಿನ್ನ ಗಂಡಸ್ತನ ಅವನಿಂದ ಹೋಗುತ್ತೆ. ನನ್ನ ಗಂಡ ಪದ್ಮಾಶನಿ, ನನ್ನ ಗಂಡಸ್ಥಾನ ಹಾಳು ಮಾಡುವಟ ಪುಂಡನಿದ್ದಾನೆ ನಿನ್ನ ಶಂಡ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಬಾರಿಲೇ ಬಜಾರಿ ಎಣ್ಣೆ ಬಾ. ಮಾತು ಮಾತಿಗೂ ನನ್ನ ಗೆಳೆಯನಿಗೆ ಮಿಂಡ ಮಿಂಡ ಅಂತ ಬೊಗಳ್ತಾ ಇದೆಯಲ್ಲ. ನೀನು ಯಾವನಿಗೂ ಮಿಂಡನಿಗೆ ಹೊಟ್ಟ ಶಂಡ ಗಂಟಕ್ಕಿರ್ಬೇಕು. ಬದ್ಮಾಶೈಲಿ, ಈ ಭೂಮಿ ತಾಯಿ ಅಟ್ಟ ಪವಿತ್ರವಾದ ನನ್ನ ತಾಯಿ ಪವಿತ್ರವಾದಗೆ ಬೇರೆದವ್ರಿಗೆ ಆಸೆ ಆಡಿದಿರುವ ಹೆಣ್ಣು ಅಂದ್ಯಾ ಆತ್ಮಾಶನಿ. ಇನ್ನು ಮುಂದೆ ಈ ನಿನ್ನ ಶೀಲವನ್ನು ಹರಣ ಮಾಡಿ ನಿನ್ನ ಶೀಲದ ರುಚಿ ನಾನು ನೋಡಲೇಬೇಕು. ಬಾರಲೇ ಬಾ. ನನಗೆ ಈ ಮಡಿ ಈ ಕೃಷಕನಿಂದ ನನ್ನನ್ನು ಪಾರು ಮಾಡೋಕ್ಕೂ ಯಾರು ಇಲ್ವೇನೋ ದೇವ್ರೆ. ನೋಡಿ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನೀಲೇ ಅಂಜಲಿ, ನೀ ಎಷ್ಟೇ ಕೈ ಕಾಲಿಗೆ ಬಿದ್ದು ಕೇಳಿಕೊಂಡರು ಇವತ್ತು ಈ ಕಾಟಾರಿ ನಿನ್ನ ಶೀಲದ ರುಚಿ ನೋಡಬೇಕೆಂದು ಆಟ ತೊಟ್ಟಿದ್ದಾನೆ. ಬಾರಿಲೇ ಬಾ, ಬಜಾರಿ ಬಾ. ಹೋಟಕ್ಕಾಗಿ ಮುಟ್ಟಿದೆ ನನ್ನ ಚಟ ತೀರೋರಿಗೆ ಬಿಟ್ಟಿಲ್ಲ. ಇನ್ನು ಮುಂದೆ ಬಿಡುವ ಮಾತು ಇಲ್ಲ. ಹೊಡೆದ್ರೆ ಆನಿನೇ ಹೊಡಿಬೇಕು, ಬೇಟೆ ಆಡಿದ್ರೆ ಹುಲಿನೇ ಬೇಟೆ ಆಡ್ಬೇಕು. ಅದು ರೇಪ್ ಮಾಡಿದ್ರೆ ಇಂಥ ತಿಂಡಿ ಪಿಗರ್ನೆ ಮಾಡಬೇಕು. ಬಾರಲೇ ಬಾ.